ಹುಡುಗರು ಊರಲ್ಲಿ ಚೀಟಿ ಹಾಕೊಂಡವ್ರೆ 20 ಜನ ಅಯ್ಯಪ್ಪ ಸ್ವಾಮಿ ಚೀಟಿ. ಯಾರೋ ಒಂದು ಸೀಟ್ ಖಾಲಿ ಅದೇ ಬಾಣ ಅಂದ್ಬಿಟ್ರಿ 3 ವರ್ಷದಲ್ಲಿ. ದೇವ್ರಿಗಲ್ವ ಅಂತ ಹೊರಟ್ಬಿಟ್ಟ ಕಣ್ರಿ. ಏನು ದಿನ ಅವ್ರ ಭಜನೆ, ಹುಡುಗರು ಭಜನೆ, ದಿನ ಸ್ವಾಮಿ ಜ್ಞಾನ ನೋಡಿ ನಂಗೆ ಆನಂದ ಆಗ್ಬಿಟ್ಟಿತ್ತು. ಎಷ್ಟು ಚೆನ್ನಾಗಿ ಮಾಡ್ತಾರೆ ಭಜನೆ ನಮ್ಮೂರ ಐಕ್ಳು ಅಂತ. ಇರುಮುಡಿ ಕಟ್ಟಿ ಟಿ ಟಿ ಗಾಡಿ ಮೇಲೆ ಮಡಗುದೇ ಗೊತ್ತು ಕಣಯ್ಯ. ಇಲ್ಲಿಂದ ಶಬರಿಮಲೆಗೆ ಹೋಗಂಟ ರಾಜಕೀಯ, ಲವ್, ಪಿಕ್ಚರು ಬರೀ ಈ ಸುದ್ದಿ ಆಗೋಗೋದು ಒಂದು ಕಡೆ. ನೆಕ್ಸ್ಟ್ ಅವ್ನು ನಿಲ್ಲಿಸ್ಬೇಕು, ನೆಕ್ಸ್ಟ್ ಒಯ್ತುರದ ಅಯ್ಯಪ್ಪ ಸ್ವಾಮಿಗೆ ಅವರು ನೆಕ್ಸ್ಟ್ ಅವ್ನು ನಿಲ್ಲಿಸ್ಬೇಕು, ನೆಕ್ಸ್ಟ್ ಅವ್ನು ಸೋಲಿಸ್ಬೇಕು. ಅವನು ಹುಟ್ಕಳ್ ನನ್ನ ಮಗ ಅನ್ನೋದು. ನಾನು ಅಂದರೆ ಸ್ವಾಮಿ ಶರಣು ಅನ್ನೋದು. ಆಮೇಲೆ ಅದಕ್ಕೆ ಭಕ್ತಿ ಅನ್ನೋದು ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಹಣೆ ಮೇಗಳ ನಾಮಕ್ಕೆ, ಅಕ್ಷತೆಗೆ, ಅಂಗಾರಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಬಂಧುಗಳೇ. ನನ್ನ ಹೃದಯ ಕಚ್ಚಿರೋ ಭಾವನೆನೇ ನಿಜವಾದ ಭಕ್ತಿ ಆಗ್ಲಿಕ್ಕೆ ಸಾಧ್ಯ. ಗುರುಗಳು, ನಮ್ಮ ದೊಡ್ಡ ಗುರುಗಳಿದ್ರಲ್ಲ, ಈಗ ಬಿಡಿ, ನಮ್ಮ ಗುರುಗಳ ಸಮೇತವಾಗಿ ಎಲ್ಲ ಮಠಗಳು, ಸಾಮಾನ್ಯ ಮಠದಲ್ಲೂ 4 ಕಾರವೇ. ಇವಾಗ AC ರೂಮ್ ಅದೇ, ಸ್ಟೇಜು ಬಂದು ಕೂತ್ಕೊಂಡು ಇಟ್ಕೊಂಡು ಡ್ರೈ ಫ್ರೂಟ್ಸ್ ಮಡಗ್ತಾರೆ. ಗುರುಗಳೇ ಅಂತಾರೆ, 50,000 ಜೋಳಿಗೆಗೆ ಹಾಕ್ತಾರೆ. ಅವತ್ತು ನನ್ನ ಗುರುಗಳು ಜೋಳಿಗೆ ಹಿಡಿದು ಭಿಕ್ಷೆ ಬೇಡಿದ್ರು, ಬೇಲಿ ಹಿಡಿದು ಗದ್ದೆ ಉತ್ತರು. ಹಂಗೆ ಕಟ್ಟಿದ್ದು ಮಠವನ್ನ, ಹಾಗೆ ಕಟ್ಟಿದ್ದು ಮಠವನ್ನ. ಅದಕ್ಕೆ ಅದು ಚಂದದ ಮಠವಾಗಿದ್ದು. ಹಿಂದೆ ಅವ್ರ ತ್ಯಾಗ ಇದೆ, ಸ್ವಾರ್ಥ ಇಲ್ಲ. ಇನ್ನು ಮುಂದೆ ಬರೋರು ನಮ್ಮ ಪೂಜ್ಯ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಇದ್ದಾರೆ. ಇನ್ನು ಮುಂದೆ ಯಾರೇ ಬರಲಿ, ಅವ್ರು ಮಾಡಿಟ್ಟದನ್ನು ಕಾಯ್ಕೊಂಡು ಹೋದ್ರೂ ಸಾಕಾಗದೆ ಅನ್ನುವಷ್ಟು ಮಟ್ಟಕ್ಕೆ ಮಾಡಿಟ್ಟು ಹೋಗಿದ್ದಾರೆ. ಅವರು ಬಾನಂದೂರಿನ ಇರುಮೆ, ಈ ಬಿಡದಿಯ ಅತ್ಯಂತ ಶ್ರೇಷ್ಠ ನಕ್ಷತ್ರ ಅವರು. ಅಂತ ಗುರುಗಳಿಗೆ ನಮ್ಮೆಲ್ಲರ ನಮನ ಸಲ್ಲಿಸೋಣ. ಆ ಭೈರವ ಕೈಲಾಸಗಿರಿಯ ದರೆಗೆ ತಂದ ದೊರೆಯೇ, ಅನ್ನದಾನಿ ಅಂದ್ರೆ ಅನ್ನು ಕೊರತೆ ಇಲ್ಲ, ಭೈರವ ಅಂದ್ರೆ ಭಯ ಇಲ್ಲ, ಕವಿಸಿದ್ದ ಅಂದ್ರೆ ಗಂಡಾಂತರ ಇಲ್ಲ, ಚಂಚಲಗಿರಿ ಅಪ್ಪ ಅಂತ ಕೂಗುಬಿಟ್ರೆ ಚಂಚಲತೆ ಮನಸ್ಸಲ್ಲಿಲ್ಲ. ಕೈಲಾಸಗಿರಿಯ ದರೆಗೆ ತಂದ ದೊರೆಯೇ, ಬೂದಿ ಮುಚ್ಚಿದ ಗಂಡ, ಭೂಲೋಕದ ಗಂಡ, ತಂದೆ ಎಲ್ಲಿರುವೆ ಭೈರವ, ಕಾಲ ಭೈರವ, ಯಾರವ್ವ ತಾಯಿ ಮನೆಯ ಒಳಗೆ ದಾನ ಧರ್ಮ ನೀಡೋ ಮಗಳು, ಹುಗೆಯಲ್ಲಿ ಅನ್ನದಾನಿ ಚೊಚ್ಚಲ ಮಾಡೋ ಭೈರವ, ಹುಗೆಯಲ್ಲಿ ಅನ್ನದಾನಿ ಚೊಚ್ಚಲ ಮಾಡೋ ಭೈರವ. ನೀಡಿದ ಮನೆಗೆ ಬಾಳಿಗೆ ಬೆಳಕ ತೋರುವನು, ಭಿಕ್ಷಾ ಕೊಟ್ಟಂತವರ ಮನೆಗೆ ಲಕ್ಷ ಭಾಗ್ಯವ ನೀಡುವನು. ದಾನ ಧರ್ಮ ನೀಡಿದ ಮನೆಗೆ ಬಾಳಿಗೆ ಬೆಳಕ ನೀಡುವನು, ಭಿಕ್ಷಾ ಕೊಟ್ಟಂತವರ ಮನೆಗೆ ಲಕ್ಷ ಭಾಗ್ಯವ ನೀಡುವನು. ಭೈರವನ ಸರಾಯಿತು ಕೊಂಡೆ ಒಗ್ಗಲು ತಲವ ಅರಸುವನು, ಕಟ್ಟಿದ ಮನೆಯ ಸುತರು ಕರೆಸಿ ಬೆಟ್ಟಿದ ಭುವಿಯ ಬೆಳೆಸುವನು. ಹುಗೆಯಲ್ಲಿ ಅನ್ನದಾನಿಯ ಚೊಚ್ಚಲ ಮಾಡ ಭೈರವ, ಹುಗೆಯಲ್ಲಿ ಅನ್ನದಾನಿಯ ಚೊಚ್ಚಲ ಮಾಡು ಭೈರವ.
ಕರ್ಪೂರ ಬೆಳಗಿದ ಮನೆಯ ಗಂಡವ ಕಳೆಯುವನು. ಧೂಪ ದೀಪ ಹಾಕಿದ ಮನೆಯ ಮಾಡಿದ ಪಾಪ ಕಳೆಯುವನು. ಕಾಯ ಒಡೆದು ಕರ್ಪೂರ ಬೆಳಗಿದ ಮನೆಯ ಗಂಡವ ಕಳೆಯುವನು. ಆಡಿದ ಮಾತೂರ ಮೋಕ್ಷ ಮಾಡಿ ಶೋಧ ಕಾರ್ಯ ಜಯ ಮಾಡಿ ನಂಬಿದ ಮನೆಯ ಪಟವೃಕ್ಷ ಮಾಡಿ ತುಂಬಿದ ಬರಗವ ಅರಸುವನು. ಉಗೆಯಲ್ಲಿ ಅನ್ನದಾನಿ ಹೆಚ್ಚೊಚ್ಚಲ ಮಾಡ ಭೈರವ. ಉಗೆಯಲ್ಲಿ ಅನ್ನದಾನಿ ಹೆಚ್ಚೊಚ್ಚಲ ಮಾಡ ಭೈರವ. ಹೆಚ್ಚೊಕ್ಕಲ ಮಾಡೋ ಭೈರವ ಹೆಚ್ಚೊಚ್ಚಲ ಮಾಡೋ ಭೈರವ. ಹೆಚ್ಚೊಚ್ಚಲ ಮಾಡೋ ಭೈರವ. ಹೆಚ್ಚೊಚ್ಚಲ ಮಾಡೋ ಭೈರವ. ಹುಲೆಕ್ಕಾರ ಭೈರವ. ಹೆಚ್ಚೊಕ್ಕಲು ಮಾಡು ಭೈರವ ಅಂತ. ಹೆಚ್ಚೊಕ್ಕಲು ಅಂದ್ರೆ ಏನು? ಮನೆಗಳು ಹೆಚ್ಚಾಗಬೇಕು ಅಂತ. ಮನೆಗಳು ಹೆಚ್ಚಾಗೋದು ಹೆಂಗಾದವು? ಮಕ್ಕಳು ಹೆಚ್ಚಾದ್ರೆ ಮನೆ ಹೆಚ್ಚಾಯ್ತವೆ. ಈಗ ಬರೀ ಸೈಟ್ ಹೆಚ್ಚಾಯ್ತಾವೆ, ಫಾರಮ್ ಹೌಸ್ ಹೆಚ್ಚಾಯ್ತಾವೆ, ಆದರೆ ಮಕ್ಕಳು ಮಾತ್ರ ಕಮ್ಮಿ ಆಯ್ತಾವೆ. 5 ಸೈಟು, 12 ಎಕರೆ ತೋಟ, 3 ಕೋಟಿ ದುಡ್ಡು, 1.5 kg ಚಿನ್ನ, ಮಗ ಮಾತ್ರ ಒಂದೇ ಎಲ್ರಿಗೂ. ಏನೋ ಇವರು ಒಂದಿದ್ರೆ ಸರಿ, ಲವ್ ಮಾಡ್ಕ ರೇಟ್ ಹೇಳಿದ್ರೆ ಅದು ಕಷ್ಟವೇ. ಆಮೇಲೆ ಬಾಯಿ ಬಡ್ಕ ಬಾಯಿ ಮಣ್ಣು ಹೋಗು. ಒಂದು ಮಗುವಲ್ಲ, ಒಂದು ಕಣ್ಣಲ್ಲ ಅಂದ್ರೆ ಕೇಳುದಿಲ್ಲ ಕಣೆ ಅವರು. ನಮ್ಮ ಫ್ರೆಂಡಪ್ಪ ಬೇಡ ಕಣೋ ಇನ್ನೊಂದು ಮಗು ಅಲ್ಲಿ ಅಂದೆ. ಉಮೇಶ್ ನಿಂಗೆ ಗೊತ್ತಾಗಲ್ಲ ಕಣೆ, ಮಗಳಿಗೆ ಎಲ್ಲ ಪ್ರೀತಿನೂ ನಾವು ಕೊಟ್ರೆ ಅವಳೇ ನಮ್ಮ ಚೆನ್ನಾಗಿ ನೋಡ್ಕೊತಾಳೆ ಅಂದ. ಇವ್ರು ಕೊಡೋ ಪ್ರೀತಿ ಸಾಲದು ಅಂತ ಅವಳು ಇನ್ನೊಬ್ರು ಪ್ರೀತಿ ಹುಡುಕರೆ ಏಟೆ ಆಗ್ಬಿಟ್ಟು ಅವಳು. ಈಗ ಯಾರು ಕೊಟ್ಟ ಪ್ರೀತಿ? ಈಗ ಯೋಚಿಸ್ಬೇಕ್ರಿ. ಸಂಖ್ಯೆ ತುಂಬ ಕಮ್ಮಿ ಆಗ್ತಿದೆ. ಬಹಳ ಜನ ಗೊತ್ತಿಲ್ಲ ಇದು. ಒಂದು ಮಾಯೆ ನಮ್ಮನ್ನು ಆವರಿಸಿದೆ. ಮನೆಗಳು ಹೆಚ್ಚುತ್ತಾ ಇಲ್ಲ ಈಗ. ಯಾರಿಗೆ ಸೈಟು, ಯಾರು ಕಟ್ಟಕ್ ಮನೆ, ಯಾರಿರೋಕ್ ಮನೆ? 60 ಚದರ ಮನೆ ಕಟ್ಬಿಟ್ಟು ಗಾಳಿ ಸುತ್ತಂಗೆ ನಿಂತವ್ರು ದುಂಬಡಿ ಕಾಯ್ತಿಲ್ಲ ಅಲ್ಲಿ. ಗೃಹ ಪ್ರವೇಶದಿಂದ ಮಾತ್ರ ಎಡ್ತಿ ಗಂಡು ಸೀರೆ ತಂದ ನಾನು ಖುಷಿ ಪಟ್ಟಿದ್ದು. ದಿನಾ ಬೈತಾವಳು, ಬಾಯಿ ಮಣಗ ಕಟ್ಸ್ಬಿಟ್ಟು ನಂಗೆ ವರ್ಷ ಸಾಕಾಯ್ತು ಅಂತ. ಯೋಚಿಸ್ಬೇಕು, ಯಾವ್ದು ಹೆಚ್ಚಬೇಕು? ಮಕ್ಕಳು ಹೆಚ್ಚಬೇಕು. ಅದೇ ಮಕ್ಕಳು ಹೆಚ್ಚುತ್ತಾ ಇಲ್ಲ. ಯಾರ ಮನೆಗಾರ ಹೋಗಿ 3 ಮೂಟೆ ಚಪ್ಪಲಿ ಸಿಗ್ತಾವೆ, ಚಪ್ಪಲಿ ಎತ್ತ ಕೂತವೆ. ಒಬ್ಬೊಬ್ಬರು ಹತ್ತ ಜೊತೆ ಮಡಿಕ ಕೂತವ್ರೆ ಎಲ್ಲರೂ. ಮದುಗೊಂದು ಸೂತಿದ್ಕೊಂಡು ಚಪ್ಪಲಿ ಅಂತ ಮಡಿಕ. ಯೋಚಿಸ್ಬೇಕ್ರಿ. ಇನ್ನು 25 ವರ್ಷದೊತ್ತಿಗೆ ಕಂಕಣ ಕಟ್ಟೋಕೆ ಸ್ವಾದ್ರಮಾವ ಇರುವುದಿಲ್ಲ ಒಬ್ರಿಗೂ. ಎಲ್ಲ ಪೂಜಾರಪ್ಪನೇ ಕಟ್ಕೋಬೇಕು. ಯಾರು ಕಟ್ಟಾರ? ಅವ್ರು ಸ್ವಾದ್ರಮಾವೆಲ್ಲ. ಸ್ವಾದ್ರಮಾವನಿಲ್ಲ, ಸ್ವಾದ್ರದತ್ತು ಇಲ್ಲ, ದೊಡ್ಡಪ್ಪನೂ ಇಲ್ಲ. ಈ ಸಂಬಂಧದ ಹೆಸರೇ ಇಲ್ದಂಗೆ ಆಗ್ತಾ ಇದೆ. ಯೋಚಿಸ್ಬೇಕಡ್ರಿ. ಇಷ್ಟೆಲ್ಲ ಆಸ್ತಿ ಮಡಿಕೊಂಡು 2 ಮಕ್ಕಳು ಸಾಕೋಕೆ ಯೋಗ್ಯತೆ ಇಲ್ಲ ಅಂತಾರಲ್ಲ ಈ ಪಾಪಿ ನನ್ನ ಮಕ್ಳು. ಇವ್ರಿಗೆ ಏನು ಹೇಳ್ಮ ನಾವ್ ಇವ್ರಿಗೆ? ಒಬ್ಬ ಬಡವ ಪಾಪ ಸ್ವಾಮಿ ನಮ್ಮ ತವಿಲ್ಲ ಅನ್ನೋನು ಒಪ್ಕಮ್ಮ. ಗಂಡಂಗೆ 1 ಲಕ್ಷ ಸಂಬಳ, ಹೆಡ್ತಿ ಬ್ಯಾಂಕ್ ಹೋಯ್ತಾಳೆ, ಅವಳಿಗೆ 80,000 ಸಂಬಳ. ಅವನಂತಾನೆ ಮಗು ಸಾಕೋದು ಕಷ್ಟ ಕಣಯ್ಯ ಅಂತಾನೆ. ಏನು ದುಡ್ಡ ಚೂರು ಮಾಡ್ಬಿಟ್ಟು ಚಿತ್ರಂದೊಳಕ ತಿನ್ಸರ ಹೆಂಗ ವೆಣ್ಣಿಗೆ ಅಂತಲ್ಲ. ಯೋಚಿಸ್ಬೇಕ್ರಿ, ಆಲೋಚಿಸ್ಬೇಕು. ಎಲ್ಲಿ ಬಳಗ ಸೇರ್ತದೋ. ಈಗ ಇಡೀ ಕಾರ್ಯಕ್ರಮ ಮಾಡೋರು ಇವರು. ನಾನು ಆಡಕ್ಕೆ ಬಂದಿದ್ದೀನಿ, ಅಲ್ಲಿ ಊಟ ಮಾಡಿಸವ್ರೆ. ಇಷ್ಟೆಲ್ಲ ಮಾಡಿ ಅವ್ರಿಗೆ ಬೇಸರ ಆಗೋದು ಯಾವಾಗ ಗೊತ್ತಾ? ಚೇರ್ಗಳು ಭರ್ತಿ ಆಗದಿದ್ದಾಗ, ಜನ ಬರ್ದಿದ್ದಾಗ. ಹಂಗೆ ನನ್ನ ಮನೆ ಕಷ್ಟಕ್ಕೋ ಸುಖಕ್ಕೋ ಜನ ಬರ್ದಿರೋ ದುಃಖ ಆಗಲ್ವೇ ಅಂದ್ರೆ ಅವರು ನಿಜವಾದ ಬಡವರು. ಕೆಲವ್ರ ಮನೆ ಕಾರ್ಯಕ್ರಮಕ್ಕೆ ಹೋಯ್ತೀನಿ, ಏನು 1,000 ಜನ ಕಡೆಗೆ ಮಾಡಿಸ್ಕೊಂಡು ಸೂರ್ಯಂಗೆ ಕೂತವ್ರೆ, 200 ಜನ ಉಣೋದಿಲ್ಲ ಅಲ್ಲಿ. ಅದು ಬಡತನ. ಕೆಲವು ಕಡೆ ಬಡವ್ರ ಮನೆ ಅಂತ ಹೋಗ್ತೀವಿ, 300 ಜನ ಕಡೆಗೆ ಮಾಡವ್ರೆ, 600 ಜನ ಬಂದು ಕೂತವ್ರೆ. ಅದು ಸಿರಿತನ. ಅನ್ನ ಮಾಡಿ ಸಾಂಬಾರು ಪುಡಿ ಕಾಲ್ಸಿ ಹೋದ್ರೂ ಸರಿಯೇ. ಹಂಗೆ ಬರ್ಬೇಕು ಜನ ರೀ. ಅವನು ಶ್ರೀಮಂತ ಅಂತ. ಅದಕ್ಕೆ ಬಂಧುತ್ವದ ಮಹಿಮೆಯನ್ನು ಅರ್ಥ ಮಾಡ್ಕೊಳ್ಳೋಣ. ಒಂದು ಕಡೆ ಅನ್ನದಾನ, ಮತ್ತೊಂದು ಕಡೆ ದಯಮಾಡಿ ರಕ್ತದಾನ ಶಿಬಿರ ನಡೀತಾ ಇದೆ ನಮ್ಮ ವೇದಿಕೆ ಬಲಭಾಗ. ಈ ದಿವಸ ನಮ್ಮ ಗುರುಗಳ ಹೆಸರಲ್ಲಿ ರಕ್ತದಾನ ಮಾಡಿ ರಕ್ತ ಸಂಬಂಧಿಕರು ಹೆಚ್ಚಾಗ್ತಾರೆ. ನಿಮಗೆ ರಕ್ತ ಸಂಬಂಧಿಕರು ಹೆಚ್ಚಾಗ್ತಾರೆ. ಎಲ್ರಿಗೂ ಶುಭವಾಗಲಿ. ಇವತ್ತು ನೋಡಿ ಪ್ರಸಾದ ತಿನ್ಕೊಂಡು ಭಕ್ತಿಗೀತೆ ಕೇಳು ಪುಣ್ಯ ಬಂದದ್ದು ನಿಮಗೆ. ಇತ್ತೀಚೆಗೊಂದು ಕಾಯಿಲೆ ಬಂದದ್ದು ಗೊತ್ತಾ? ವಸ್ತು ಫುಡ್ ಪಾಯ್ಸನ್ನು ಅಂತ. ಫುಡ್ಡೇ ಪಾಯ್ಸನ್ ಆಗೋಗೋದು ಈಗ 15-20 ವರ್ಷದಿಂದ ಬಿಡದಿಲ್ಲ. ಯಾರು ಕೇಳಿದ್ರು ಫುಡ್ ಪಾಯ್ಸನ್ ಇರಲಿಲ್ಲ. ಯಾಕೆಂದ್ರೆ ಫುಡ್ಡೇ ಇರಲಿಲ್ವಲ್ಲ ಅವ್ರಿಗೆ, ಪಾಯ್ಸನ್ ಎಲ್ಲ ಆಯ್ತು. ಇದು ಫುಡ್ಡೇ ಕಮ್ಮಿ. ಈಗ ಫುಡ್ ಹೆವಿ ಆಗ್ಬಿಟ್ಟು ಪಾಯ್ಸನ್ ಆಯ್ತದ. ಈಗ ಊಟ ಮಾಡುವಾಗ ನೆಮ್ಮದಿಲ್ ತಿನ್ಬೇಕು ಊಟ. ಪುಟಾಕನ ಮಕ್ಕಳು ಸಂಕಟ ನೋಡ್ಕೊಂಡು, ಸಾವಣಿ ಸುಬ್ರಹ್ಮಣ್ಯ ನೋಡ್ಕೊಂಡು, ಲಕ್ಷ್ಮೀ ನಿವಾಸ ಯೋಚನೆ ನೋಡ್ಕೊಂಡು, ಬಿಗ್ ಬಾಸ್ ಏನಾಯ್ತು ಇವತ್ತು ಮುಗೀತದೆ. ಇವತ್ತು ಮುಗೀತದೆ.
ಗೆಲ್ರಿ. ಪ್ರತಿಭಾವಂತರ ಗೆಲ್ಬೇಕ್ರಿ, ಪ್ರತಿಭಾವಂತರ ಗೆಲ್ಲಬೇಕು, ಪ್ರತಿಭೆ ಬೆಲೆ ಕೊಡ್ಬೇಕೇನೋ ಗೆಲ್ಲಿ. ಆದರೆ ಆಟವನ್ನು ಆಟವಾಗಿ ನೋಡಬೇಕು, ತುಂಬ ವೈಯಕ್ತಿಕವಾಗಿ ತಗೋಬಾರ್ದು. ಬಂದು ಹಿಂಸೆ ಕೊಡಬಾರ್ದು. ನೀನು ಓಟ್ ಹಾಕು, ಇದು ತಪ್ಪು, ಇದು ನೀನು ಹಾಕೋ, ಸುಮ್ಮನೆ ಯಾರಿಗಾರು ಹಾಕು, ನಿನ್ನಿಷ್ಟ, ಅದು ನನ್ನಿಷ್ಟ. ಗೌಪ್ಯವಾಗಿ ನಾನು ಯಾರಿಗೂ ಹಾಕೋಬಿಟ್ಟಿವ್ನು, ಸುಮ್ಮನೆ ಇದ್ಬಿಡ್ಬೇಕು. ಪ್ರತಿಭೆ ಯಾರಪ್ಪನ ಸೊತ್ತಲ್ಲ, ಅದು ಯಾರಲ್ಲಿದ್ರು ಅದು ಬೆಂಕಿ ಇದ್ದಂಗೆ. ಪ್ರತಿಭೆ ಅನ್ನೋದು ಬೆಂಕಿ ಇದ್ದಂಗೆ ಬೆಳಕಿಗೆ ಬಂದೇ ಬರ್ತದೆ. ನಾನು ಓಟ್ ಹಾಕ್ತಾರು, ನೀನು ಓಟ್ ಹಾಕ್ತಾರು, ಬಿಗ್ ಬಾಸ್ ಗೆಲ್ದೇರು ಪ್ರತಿಭೆನೇ. ಕೆಲವರೆಲ್ಲ ನಿಮ್ಗೆ ಗೊತ್ತಾ, ಸರಿಗಮಪದಲ್ಲಿ ಗೆದ್ಬಿಟ್ಟು ಪತ್ವೇ ಇಲ್ಲ, ಈಗ ಪದಾಡಕ್ಕೆ ಬರ್ತಾನೆ ಇಲ್ಲ ಎಲ್ಲೂ. ಅವರು ಅಲ್ಲಿ ಗೆದ್ರೆ ಅಷ್ಟೇ. ಪ್ರತಿಭೆರೂ ಎಲ್ಲಾದ್ರೂ ಇರ್ತಾನ್ರಿ. ನಾನು ಗೆಲ್ಸ್ಬಿಟ್ಟೆ ಅದಕ್ಕೆ ಅವ್ನು ಬೆಳೆದ, ಇದು ಬಿಡ್ಬೇಕು. ಮೊನ್ನೆ ಒಬ್ಬ ಅಂತ ನಾವೆಲ್ಲ ಸೇರಿ ನೀನು ಬೆಳೆಸ್ತು ಅಂದ. ಯಾವಾಗ ಅಂದೆ, ನಮ್ಮ ಅಪ್ಪನ ತಿತ್ತಿಗೆ ಆಡು ಕರೆಸಿದ್ನಲ್ಲ, ಮತ್ತು ನಿಮ್ಮ ಕರೆಸಿದ್ಯಾಕೋ ನಿನ್ನ ಮನಕ ನೀನೆಲ್ಲಿ ಬೆಳೆಸ್ತೇನೆ ನನ್ನ, ಸರಿಯಾದೋ ನೀನು ಅಂತ. ಅದಕ್ಕೆ ಒಬ್ಬ ವ್ಯಕ್ತಿಯನ್ನು ಪ್ರೋತ್ಸಾಹಿಸೋದು, ಒಬ್ಬ ವ್ಯಕ್ತಿಯನ್ನು ಪ್ರೀತಿಸೋದು, ಒಬ್ಬ ಕಲಾವಿದನನ್ನು ಆಸ್ವಾದಿಸೋದು ನಿನ್ನ ವೈಯಕ್ತಿಕವಾದ ಗುಣವೇ ಆಗಿರಬೇಕು. 1000 ಜನ ಒಪ್ಪದೋ, ಒಬ್ಬ ಒಪ್ಪಲಿಲ್ಲ ಅಂದರೆ ಅವನ ಬಗ್ಗೆ ನಾವು ಮಾತಾಡಬಾರ್ದು. ಯಾಕೆ ಒಪ್ಪಲಿಲ್ಲ ಅಂತ ಕೇಳಬಾರ್ದು ಅವನನ್ನು. ಅದು ಅವನ ಇಷ್ಟ, ಅದು ಅವನ ಸಂತೋಷ. ವಾದ ಮಾಡೋದು, ನೀನು ಹಾಕು ಅನ್ನೋದು, ಇವೆಲ್ಲ ಒತ್ತಡದ ತಂತ್ರಗಳನ್ನು ಮೊದಲು ಬಿಡಬೇಕು. ನನಗೆ ಹೇಳಿದ್ರು ಭಾಳ ಜನ, ಅವ್ನು ಪೋಸ್ಟ್ ಹಾಕಿ ಸರ್ ಇಂಥವ್ರಿಗೆ ಓಟ್ ಹಾಕು ಕೇಳಿ ಅಂತ, ಗಿಲ್ಲಿಯವ್ರಿಗೆ ಹಾಕು ಕೇಳಿ ಅಂತಂದರು, ಆಮೇಲೆ ರಕ್ಷಿತವ್ರಿಗೆ ಹಾಕು ಕೇಳಿ ಅಂದರು. ನಾನು ಹೇಳಿದೆ, ನೋಡಪ್ಪ, ವೈಯಕ್ತಿಕವಾಗಿ ನಾನು ಬಿಗ್ ಬಾಸ್ ವಿರೋಧಿ, ಆದರೆ ಕಲಾವಿದನಾಗಿ ಗಿಲ್ಲಿ ನಟನ ಪ್ರೋತ್ಸಾಹಕ. ನಾನು ಒಳ್ಳೆ ಕಲಾವಿದ ಹುಡುಗ, ಆದರೆ ನಮಗೆ ಆ ಕಾರ್ಯಕ್ರಮ ಇಷ್ಟ ಆಗೋದಿಲ್ಲ ಕಣ್ರಪ್ಪ. ಸರಿಗಮಪ ಆದರೆ ಒಂದು ಕಲೆ ಬೆಳಕಿಗೆ ಬರ್ತದೆ, ಇದೊಂಥರ ಹುಚ್ಚರಸಂತೆ ಮಾಡ್ದಂಗೆ ಮಾಡ್ತಾರೆ. ಆ ಹುಡುಗ ಒಳ್ಳೆ ಪ್ರತಿಭೆ, ಅವನು ಗೆಲ್ತಾನೆ, ಸಂತೋಷ. ನಾನು ವೈಯಕ್ತಿಕವಾಗಿ ಯಾರು ಪೋಸ್ಟು ಬೇಡ, ಸುಮ್ಮನೆ ಇದ್ಬಿಡ್ರಿ ಅಂದ್ರೆ ನಾವು ಯಾಕೆ ಬೇಕು? ನಮಗಲ್ಲ ಅದು, ನನಗಲ್ಲ ಅದು. ನನಗೆ ಗುರು ಸೇವೆ, ನನಗೆ ಮದುವೆ, ಅಲ್ಲಿ ತಿಥಿಲೇ ನೆಮ್ಮದಿ. ನಮಗೆ ನೆಮ್ಮದಿ ಕೆಲಸ ಕಾಣ್ರಿ. ಉಂಡ್ಬಿಟ್ಟು ಆಡ್ಬಿಟ್ಟು ಅಚ್ಚುಕಟ್ಟಾಗಿ ಯಾವ ತಲೆನೋವು ಇಲ್ಲ, ಏನೂ ಇಲ್ಲ. ಎಲ್ಲ ಮುಗಿದ ಮೇಲೆ ಎಲ್ಲಡಿಕೆ ಮೇಲೆ ಕಾಸು ಮಾಡೋಕ್ಕೆ ಕೊಟ್ಟು ಕಾಲಿಗೆ ಬಿದ್ದು ಕಜಾಯ್ತಕ್ಕೆ ಅವರು ಕೊಡ್ತಾರೆ ಒಂದು. ನನಗೆ ಎಂಥ ನೆಮ್ಮದಿ ಗೊತ್ತಾ ಅದು. ಇನ್ಯಾವ ಸವಾಸು ಬೇಡ ಅನ್ಸ್ಬಿಡ್ತದೆ ಅದ್ರ ಮುಂದೆ. ನಮ್ಮೂರೇ ಕ್ಲೀಸದ್ ನನ್ನಂಥವ್ರು ಎಲೆಕ್ಷನ್ ನಿಂತ್ಕೋ ಈ ಸತಿ ಗ್ರಾಮ ಪಂಚಾಯತ್ಗೆ ಅಂತ. ನಾನು ಕಳ್ಳನ ಮಕ್ಕಳ ಜಗತ್ತಿನ ಜನರೆಲ್ಲ ಕಾಸು ಕೊಟ್ಟು ನನ್ನ ಕಾಲಿಗೆ ಬೀಳ್ತಾವ್ರೆ, ನೀನು ನನ್ನೇ ಕಾಲಿಗೆ ಬೀಳ್ಸೋಕೆ ಬಂದಿದ್ದೀರಾ ಅಂದರೆ ನಾನು ಹೆಂಗೋ ಓದೋದು ಊರಲ್ಲೆಲ್ಲ ಕಾಲಿಗೆ ಬೀಳ್ತಾವ್ರು ನನಗೆ. ನೀವೇನು ಮಾಡಿದಿರಿ ಹೇಳಿ? ನಮ್ಮೂರವ್ರು ಕಾಲು ಬಿಡ್ಸೋಕೆ ಬಂದಿದ್ದೀರಿ. ನಾನು ಎದ್ದುಬಿಟ್ರಿ, ದಯಮಾಡಿ ಎದ್ದುಬಿಟ್ರಿ, ನಿಮ್ಮ ಕೈ ಮುಗಿತೀವಿ, ನಾವು ಬರೋದಿಲ್ಲ ಆ ಆಟಕ್ಕೆ, ನಾವಿಲ್ಲ ಅಂತ. ಅದಕ್ಕೆ ಬಂಧುಗಳೇ, ವೈಯಕ್ತಿಕ ಆತ್ಮಾಭಿಮಾನ ಬೆಳೆಸ್ಕೊಳ್ಳೋಣ, ಗುರುವಿನ ಕೃಪಾ ಕಟಾಕ್ಷವನ್ನು ಕೋರೋಣ. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ಆ ಸರ್ವೇಶ್ವರ ಕಾಲ ಭೈರವ ನಿಮ್ಮೆಲ್ಲರ ಬದುಕನ್ನು ಪಾವನಗೊಳಿಸಲಿ. ಅನ್ನದಾನವ ಮರೆಯದಿರು, ನಾನು ನನ್ನದು ಎನ್ನದಿರು. ಚುಂಚನಗಿರಿ ಮಠ ಅನ್ನದಾಸೋಹಕ್ಕೆ ಹೆಸರು. ಅಲ್ಲಿ ಯಾವತ್ತೋದ್ರೂ ತುತ್ತನ್ನ, ಮುದ್ದೆ ಎಲ್ಲ. ಅವತ್ತಿನ ಕಾಲದಲ್ಲಿ ಮುದ್ದೆ, ಕಾಳು ಸಾಂಬಾರು. ಇವತ್ತಲ್ಲ ರೀ, ಇವತ್ತಲ್ಲ, ನಮ್ಮ ದೊಡ್ಡ ಸ್ವಾಮೀಜಿಯವರು ಶುರು ಮಾಡಿದ್ದು. ಅವರು ಅದೇ ಊಟ ಮಾಡ್ತಾ ಇದ್ರು, ಬಂದು ಭಕ್ತರಿಗೂ ಅದೇ ಊಟ ಆಗ್ತಾ ಇದ್ರು. ಅಂತ ಅನ್ನದಾಸೋಹಿ, ಅಕ್ಷರ ದಾಸೋಹಿ, ಅಂದರ ಕಣ್ಮಣಿ, ಯುಗಯೋಗಿ, ಬಾನಂದೂರಿನ ಕಂದ, ಬಿಡದಿಯ ಬಂಗಾರ, ಕರುನಾಡ ನಕ್ಷತ್ರ, ಚುಂಚನಗಿರಿಯ ವರಗುರು ಶ್ರೀ 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 ಬಾಲ ಗಂಗಾಧರನಾಥ ಸ್ವಾಮೀಜಿಯವರ 81ನೇ ವರ್ಷದ ಜಯಂತ್ಯೋತ್ಸವ, 13ನೇ ವರ್ಷದ ಸಂಸ್ಮರಣೋತ್ಸವ, ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ನಮ್ಮ BGS ಸೇವಾ ಸಮಿತಿ, ನಮ್ಮ ಉಮೇಶ್ ಅಣ್ಣವರು ಅಧ್ಯಕ್ಷತೆಯಲ್ಲಿ ತಾವೆಲ್ಲರೂ ಕೂಡ ಒಟ್ಟಾಗಿ ಇವತ್ತಿನ ಈ ಸುಂದರ ಕಾರ್ಯಕ್ರಮದಲ್ಲಿ ಪಾಲ್ದಾರಾಗಿದ್ದೀರಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಜೈ ಶ್ರೀ ಗುರುದೇವ್. ಶಿವ ಎಂದರೆ ಭಯವಿಲ್ಲ, ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶಿವ ಭಕ್ತರಿಗೆ ನರಕ ಇಲ್ಲ, ಶಿವ ಭಕ್ತರಿಗೆ ನರಕ ಇಲ್ಲ, ಜನುಮಗಳ ಕಾಟವೂ ಇಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ,
ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಅನ್ನದಾನವ ಮರೆಯದಿರೋ, ನಾನು ನನ್ನದು ಎಲ್ಲದಿರೋ. ಅನ್ನದಾನವ ಮರೆಯದಿರೋ, ನಾನು ನನ್ನದು ಎಲ್ಲದಿರೋ. ಉನ್ನತಿ ಸಾಧಿಸಿ ಅಗಲಿರುಳು, ಉನ್ನತಿ ಸಾಧಿಸಿ ಹಗಲಿರುಳು. ದೀನಾನಾಥನ ಮರೆಯದಿರೋ, ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಭೋಗ ಭಾಗ್ಯದ ಬಲೆಯೊಳಗೆ ಬಳಲಿ ಪಾಡದೆ ಇಳೆಯೊಳಗೆ. ಭೋಗ ಭಾಗ್ಯದ ಬಲೆಯೊಳಗೆ ಬಳಲಿ ಬಾಳದೆ ಇಳೆಯೊಳಗೆ. ಕಾಯಕ ಮಾಡುತ್ತೆ ಎಂದೆಂದು, ಕಾಯಕ ಮಾಡುತ್ತ ಎಂದೆಂದು ಆತ್ಮಾನಂದನ ಪಡೆಯುತ್ತಿರು. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ದಾನದ ಜಗದೊಳು ತಪವಯ್ಯ, ಧ್ಯಾನ ಬೆಗನ ತರ ಜಪವಯ್ಯ. ದಾನವೇ ಜಗದಳು ತಪವಯ್ಯ, ಧ್ಯಾನ ಬೆದನ ಕರ ಜಪವಯ್ಯ. ಅಪಕಾರವನಿ ಮಾಡಿದರೆ, ಅಪಕಾರವನಿ ಮಾಡಿದರೆ ಕೈಲಾಸವದು ಸಿಗದಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ನೋಡಿ, ಭೋಗ ಭಾಗ್ಯದ ಬಲೆಯೊಳಗೆ ಬಳಲಿ ಬಾಡದೆ ಇಳೆಯೊಳಗೆ. ಕಾರಲ್ಲಿ ಓಡಾಡೋ ಟೈಮ್ ಬಂದಾಗ ಓಡಾಡಬೇಕು, ಸ್ಕೂಟರ್ ಓಡಾಡೋ ಟೈಮ್ ಬಂದಾಗ ಸ್ಕೂಟರ್ ಓಡಾಡಬೇಕು, ವೀಲ್ ಚೇರ್ ಮೇಲೆ ಓಡಾಡೋ ಬರ್ತದೆ, ಹಾಗೂ ಓಡಾಡಬೇಕು. ಆಮೇಲೆ ಇಬ್ರು ಕೈಕಾಲು ಹಿಡಕೆ ಎತ್ಕೊಯ್ತಾರೆ, ಹಂಗೂ ಇರು, ರೆಡಿ ಇರ್ಬೇಕು, ಎಲ್ಲಕ್ಕ ರೆಡಿ. ಬಳಲಿ ಬಾಳಬಾರ್ದು. ಕಾರೊಳಗೆ ಓಡಾಡ್ತೀನಿ ಅನ್ಕೊಂಡ್ರೆ ಭಾಳ ಕಷ್ಟ ಆಗ್ತದೆ. ಯಾಕೆಂದ್ರೆ ನಮ್ಮವರು ಅನ್ಕೊಂಡವರೆಲ್ಲ ನಮ್ಮ ಬಗ್ಗೆ ಹಿಂಗೆ ಯೋಚನೆ ಮಾಡ್ತಾರ? ಖಂಡಿತ ಇಲ್ಲ. ರೆವಿನ್ಯೂ ಇನ್ಸ್ಪೆಕ್ಟರ್ ಸತ್ತೋಗ್ಬಿಟ್ರಲ್ಲ ನಮ್ಮೂರ ಪಕ್ಕದವರು, ಅವಯ್ಯ ತುಂಬಾ ಒಳ್ಳೆ ಮನುಷ್ಯ. ಊರಲ್ಲಿ ಯಾರೇ ಹೋಗಿ ಹೆಲ್ಪ್ ಕೇಳಿದ್ರು ಮಾಡ್ತಿದ್ದ. ದೇವ್ರಂತ ಮನುಷ್ಯ ಅಂತ ಹೆಸರು ಪಡ್ಕೊಂಡ್ಬಿಟ್ಟ. ನೆಕ್ಸ್ಟ್ ಬಂದ್ರೆ ಜಿಲ್ಲಾ ಪಂಚಾಯತ್ ನಿಂತ್ಕೊಂಡು ಗೆದ್ದು ಬಿಡ್ತಾನೆ, ತಾಲೂಕ್ ಪಂಚಾಯತ್ ಹಿಂಗೆಲ್ಲ ಮಾತಾಡ್ತಿದ್ರು ಅವನ ಬಗ್ಗೆ. ರಿಟೈರ್ಡ್ ಆಗಿ ಕೇವಲ 3 ದಿವಸ ಆಗಿತ್ರಿ, ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ. ಏನು ಶವ ಊರಿಗೆ ತಂದ್ರೆ ಇಡೀ ಊರು ಜನ ಬಾಯಿ ಬಡಿತಾವ್ರೆ, ಅಕ್ಕಪಕ್ಕದವ್ರವ್ರು ಕಣ್ಣೀರು ಹಾಕ್ತಾವ್ರೆ, ಗೋಳಾಡ್ತಾವ್ರೆ. ಅವನ ಮಗ ಮಾತ್ರ ಕಣ್ಣು ಮೆಡರ್ಸ್ಕೊಂಡು ಕೂತವನೆ, ಅಳುತ್ತಾನೆ ಇಲ್ಲ ಅವನ ಮನಕನಾಗ. ಯಾರೋ ಕೇಳಿದ್ರು, ಲೇ ನಿಮ್ಮ ಅಪ್ಪಂಗೆ ಸಲ್ವ ಊರೆಲ್ಲ ಅಳುತ್ತದೆ ಕಣೋ, ನೀನು ಯಾಕೋ ಹಿಂಗೆ ಕೂತಿದ್ದೀಯ ಅಂದ. ಅಯ್ಯೋ ಊರಿಗೆಲ್ಲ ಒಳ್ಳೇದು ಮಾಡೋನೆ, ನನಗೆ ಮಾತ್ರನೇ ಮಾಡ್ಬಿಟ್ಟ ಅಂದ ಅವನು. ಏನು ಮಾಡ್ದ ಅಂದ. ಸೈನ್ಸ್ ಸತ್ತ 1 ವಾರ ಮೊದಲಾರ ಸತ್ತಿದ್ರೆ ಕೆಲಸ ನಂಗೆ ಸಿಗ್ತಿತ್ತು ಅಂದವ್ರು. ಥೂ ನಿನ್ನ ಬಾಯಿಗೆ ಮಣ್ಣಾಕ, ರೇಡಾಗಿ 3 ದಿನ ಸತ್ತೋದ್ನಲ್ಲ ಅಂತ ಇವನು ಸಂತ. ಯಾರೋ ಬಂದವ್ರು ಬೇರೆ ಸುಮ್ಮನಿರೋಕ್ಕಿಲ್ವ, ಫ್ರೆಂಡ್ಗಳಂಗೆ ಅಂದ್ಬಿಟ್ಟವ್ರೆ. 1 ವಾರ ಮೊದಲು ಸತ್ತೋಗಿದ್ರೆ ಕೆಲಸ ನಿಂಗೆ ಸಿಕ್ತಿತ್ತು ಅಂದ್ಬಿಟ್ಟವ್ರು ಇವನಿಗೆ. ಅಷ್ಟೊತ್ತು ಗಂಟೆ ಅಳಿಸಿದ್ದೆ, ಆಮೇಲೆ ಕೋಪ ಬಂದ್ಬಿಡ್ತಾವ್ರ ಅಪ್ಪನ ಮೇಲೆ. ಯೋಚಿಸ್ಬೇಕ್ರಿ. ಅದಕ್ಕೆ ಯಾರನ್ನೂ ಮೆಚ್ಚಕ್ಕಾಗಲ್ಲ. ಸ್ವಾರ್ಥ ಪ್ರಪಂಚ ಇದು. ನೀ ಸರಿ ಅಂತ ಅಂತಾರೆ ಯಾವಾಗ ಕೆಲಸ ಆಗೋ ತನಕ. ಸಮಯ ಸಾಧಕರು ಸಂಜೆ 7:30 ಸಿಕ್ಕಿ ರಾತ್ರಿ 10:00 ಮನಗೊಂಡಾಯ್ತಾರಲ್ಲ, ಅವರೆಲ್ಲ ಅಲ್ಲ ಫ್ರೆಂಡು ಅಂದರೆ. ಕಷ್ಟ ಸುಖಕ್ಕೆಲ್ಲ ಆಗ್ಬೇಕಪ್ಪೋ, ಅವರು ಫ್ರೆಂಡು. ಕೆಲವರು 7:30 ಮೇಲೆ ಸಿಕ್ಕಿ 10:00 ಜಾಗ ಖಾಲಿ ಮಾಡ್ತಾರೆ, 3 ಅವರ್ ಇರ್ತಾರೆ. ಅದು ಸ್ವಲ್ಪ ವ್ಯವಸ್ಥೆ ಎಲ್ಲ ಆದರೆ ಇರ್ತಾರೆ, ಇಲ್ಲದ್ರೆ ಎಸ್ಕೇಪ್ ಅವರು. ಇನ್ನು ಅವ್ರಿಂದ ಸಿಗುವುದೇ ಇಲ್ಲ.
ಹೆಂಗೋರು ಸತ್ರು ಪಾರ್ಟಿ ಬದುಕಿದ್ರು ಪಾರ್ಟಿ ಅವ್ರು ಮನಕಾಯಿನಾಗ ನಿಂತುಬಿಟ್ಟು ಅವ್ರು ಅದೇ ಕೆಲಸಕ್ಕೆ ಯಾರ ಕುಡಿಸ್ತಾರೆ ಅಂದರೆ ಕತ್ಕಂಟು ಕುಡಿದು ಲೆಕ್ಕವಿಲ್ಲಂಗೆ ಕುಡಿದು ನೀನೇ ಕುಡಿ ಅಂದರೆ ನಾನು ಕುಡಿಯಿಲ್ಲ ಡಾಕ್ಟ್ರ್ ಹೇಳ್ಬಿಟ್ಟವ್ರೆ 90 ಮಾತ್ರ ಸಾಕು ಅನ್ನೋದು ಕಂಡೋರು ದುಡ್ಡು ಆಗ್ಬಿಡ್ಲಿ 2 ಕ್ವಾರ್ಟ್ರ್ ಫುಲ್ ಕುಡ್ದು ಅಲ್ಲೇ ಮನೆಗೆ ಬರ್ತಿರ್ಬೇಕು ಯಾವ್ದು ಈ ಕೆಟ್ಟ ಬುದ್ಧಿ ಇದು ಅಂತ ನಮ್ಮ ದುಡ್ಡಾದರೆ ಪ್ಲೇಟ್ ಮಿಲ್ಸು ಕಂಡೋರು ದುಡ್ಡಾದರೆ ಫುಲ್ ಮಿಲ್ಸು ಅಂದರೆ ಇದೊಂದು ಬಾಳೆ ಅಂದರೆ ಇದು ತಿಂದರೆ ನನ್ನ ಕಾಸಲ್ಲಿ ಹಂಗೆ ತಿನ್ಬೇಕು ಕಡ್ಡೋರು ಕೊಡಿಸಿದ್ರು ಅಷ್ಟೇ ಲೆಕ್ಕ ತಿನ್ಬೇಕಪ್ಪ ಗಾಳಿ ಸುತ್ತಂಗೆ ಸುತ್ತಕೊಂಡಂಗೆ ಅದು ಅದಕ್ಕೆ ದರಿದ್ರತನ ಬರಬಾರ್ದು ಅದನ್ನೇ ದರಿದ್ರತನ ಯಾವುದು ಅಂದರೆ ಬಿಟ್ಟಿ ಸಿಕ್ತಾಗ ಜಾಸ್ತಿ ತಿನ್ನೋದು ನನ್ನ ದುಡ್ಡಾದ ಕಮ್ಮಿ ಅದನ್ನೇ ದರಿದ್ರತನ ಅಂತ ಕರೆದ್ರು ಬಂಧುಗಳು ಅದು ಬರಬಾರ್ದು ಅದು ನಮ್ಮ ಹತ್ರಕ್ಕೆ ಬರಬಾರ್ದು ಅದು ಆ ದಾರಿದ್ರ್ಯವನ್ನೆಲ್ಲ ನೀಗಿಸೋನೆ ಗುರುದೇವ ಆ ಗುರುಬಲ ಎಲ್ರಿಗೂ ಒಳ್ಳೇದಾಗಲಿ ರೈತರ ಮಕ್ಕಳಿಗೆ ಮದುವೆ ಆಗಲಿ ತುಂಬ ನೋವಿನ ಸಂಗತಿ ಎಲ್ಲೋದ್ರೂ ಪಾಪ ಹುಡುಗರಿಗೆ ರೈತರ ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ 35 ವರ್ಷ ಆಗಿರೋ ಹುಡುಗರೆಲ್ಲ ಸಿನಿಮಾತ್ಮಂಗೆ ಹುಡುಗೋಯ್ತವ್ರು ಈಗ ಪಾಪ ಅವರು ಮೊದಲೆಲ್ಲ ಬಾರು ರೆಸ್ಟೋರೆಂಟ್ಗೆ ಹೋಯ್ತಿದ್ರು ಈಗ ಗೊತ್ತಾಗಿ ಹೋಗೋದೆ ಈಗ ಸಿನಿಮಾತ್ಮಂಗೆ ಹುಡುಗಿ ಹೋಯ್ತವ್ರು ಎಳಬತ್ತಿ ಸುಖ ಹಂಗೂ ಸ್ವಲ್ಪ ಕಷ್ಟವೇ